ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆ ಅಂತ ಹೇಳೋದು ದೇಶಾದ್ಯಂತ ಇರತಕ್ಕಂಥ ವಿಚಾರ. ಅದು ಸರಿಯಾಗಿ ಉದ್ಯೋಗ ಸೃಷ್ಟಿ ಆಗಿಲ್ಲ. ಅಂಥದ್ರಲ್ಲಿ ಕರ್ನಾಟಕದಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಕನ್ನಡಿಗರೇ ಉದ್ಯೋಗ ಇಲ್ಲದಂತೆ ಆಗ್ತಾ ಇದ್ದಾರೆ. ಇಂಥ ವಿಚಾರದಲ್ಲಿ ಈಗ ಬೇರೆ ಭಾಷೆಯವರಿಗೆ ಉದ್ಯೋಗ ಬೇಕಾ? ಕನ್ನಡ ಕಲೀಲಿ ಬಿಡ್ರಿ ಅವರು, ಇಲ್ಲ ಎಕ್ಸಾಮ್ ಬರೀಲಿ ಅವರು. ತಪ್ಪೇನಿದೆ ಅದರಲ್ಲಿ? ಏನು ತಪ್ಪಿದೆ? ಅವ್ರು ಕನ್ನಡ ಕಲ್ತರೆ ಏನಾದರೂ ತೊಂದರೆ ಇದೆಯಾ? ಇಲ್ಲಿ ನೆಲ ಬೇಕು, ಕೆಲಸ ಬೇಕು, ಸಂಬಳ ಬೇಕು, ಇಲ್ಲಿನ ಭತ್ಯೆ ಬೇಕು, ಇಲ್ಲಿನ ಊಟ ಬೇಕು, ಗಾಳಿ ಬೇಕು, ನೀರು ಬೇಕು, ಸೌಕರ್ಯಗಳು ಬೇಕು, ರಸ್ತೆ ಬೇಕು, ಕಾರುಗಳು ಬೇಕು, ಎಲ್ಲವೂ ಸರಿ ಅಲ್ವಾ? ಹೀಗಿದ್ದಾಗ ಭಾಷೆ ಮಾತ್ರ ಬೇಡ ಅಂದರೆ ಕಲ್ತ್ಕೊಳ್ಳಿ ಭಾಷೆ. ಬೇರೆಯವ್ರಿಗೆ ಇಲ್ಲಿ ಉದ್ಯೋಗ ಬೇಕೇನ್ರಪ್ಪ? ಭಾಷೆ ಕಲೀಲಿ. ಆ ಒಂದು ನೇಮಕಾತಿಗೆ ಮುಂಚೆ ಒಂದು ಎಕ್ಸಾಮ್ ಇರುತ್ತೆ, ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪಾಸ್ ಮಾಡ್ಕೊಳ್ಳಿ, ಕೆಲಸ ಗಿಟ್ಟಿಸ್ಕೊಳ್ಳಿ. ಯಾರು ಬೇಡ ಅಂದರು? ಅರ್ಧಕ್ಕರ್ಧ ಕನ್ನಡಿಗರಿಗೆ ಕೆಲಸನೇ ಇಲ್ಲ ಅಂತ ಹೇಳಿದಾಗ ಇನ್ನೇನಪ್ಪ ಮಾಡಬೇಕಾಗತ್ತೆ ಇಲ್ಲಿ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದರೆ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಕೊಳ್ತಾರೆ. ಹಾಗಂದ ಮಾತ್ರಕ್ಕೆ ಈ ರೀತಿ ಇದನ್ನೂ ವಿರೋಧ ಮಾಡೋದು ಸರಿಯಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಅವ್ರನ್ನ ಕರಿತೀವಿ, ಕನ್ನಡ ಕಲೀರಿ ಅಂತಲೂ ಹೇಳ್ತೀವಿ ಅವ್ರಿಗೆ. ಆದರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಅವರೆಲ್ಲ ಉದ್ಯೋಗಗಳು ಕೊಟ್ಟಿದ್ದರೆ ಈ ಕಾಯ್ದೆ ಪ್ರಶ್ನೆನೇ ಬರ್ತಿರಲಿಲ್ಲ. ಆಮೇಲೆ ನಮ್ಮ ದೇಶದಲ್ಲಿ ಯಾರು ಬೇಕಾದರೂ ಯಾವುದೇ ರಾಜ್ಯದಲ್ಲಿ ಯಾವುದೇ ನಗರದಲ್ಲಿ ನೆಲೆಸುವಂಥ ಹಕ್ಕು ಎಲ್ರಿಗೂ ಇದೆ. ಬೇರೆ ರಾಜ್ಯದವರು ಬಂದು ನಮ್ಮ ರಾಜ್ಯದಲ್ಲಿ ನೆಲೆಸಿದ್ದಾರೆ. ಒಂದು 4-5 ವರ್ಷ ಆದಮೇಲೆ ಅವರು ಕೂಡ ಕನ್ನಡಿಗರೇ ಆಗ್ತಾರೆ ಅಲ್ವಾ? ಅವ್ರನ್ನೇನು ನಾವು ಈ ಬೆಂಗಳೂರಲ್ಲಿ ಅರ್ಧ ಜನ ಹೊರಗಿನವರೇ ಇದ್ದಾರೆ. ಅವ್ರನ್ನೇನು ನಾವೇನು ದೂರ ಹೋಗಿ ನಾವು ಯಾರಿಗೂ ಹೇಳ್ತಿಲ್ವಲ್ಲ. ನೀವು ಕನ್ನಡಿಗರೇ ಅಂತ ನಾವು ಅವ್ರನ್ನ ಕರಿತೀವಿ, ಕನ್ನಡ ಕಲೀರಿ ಅಂತಲೂ ಹೇಳ್ತೀವಿ ಅವ್ರಿಗೆ. ಆದರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಅರ್ಧದಷ್ಟು ಜನ ಹೊರಗಿನವರೇ ಇದ್ದಾರೆ. ನಮ್ಮಿಂದ ಯಾವ ತೊಂದರೆ ಕೂಡ ಅವ್ರಿಗೆ ಯಾರಿಗೂ ಕೂಡ ಆಗಿಲ್ಲ.